ಅಮ್ಮ, ನೀವು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಪ್ರಾಣ ಹೋಗ್ತಾ ಇರೋಂಥ ಸಂದರ್ಭ ಬಂದರೂ ಭಾವ ನಿಮ್ಮ ಮಾತನ್ನ ತೆಗ್ದಾಕಲ್ಲ. ಅಂಥದ್ರಲ್ಲಿ ನೀವು ಭಾವನ ಮಾತನ್ನ ಮೀರಿ ಹೋಗ್ಬೋದಾಗಿತ್ತು. ಅಷ್ಟೇ ಯಾಕೆ, ಭಾವನ್ನು ನೀವು ಜೊತೆಲೇ ಕರ್ಕೊಂಡು ಶ್ರಾವಣಿ ಮನೆಗೆ ಹೋಗ್ಬೋದಿತ್ತು. ಭಾವ ನಿಮ್ಮ ಮಾತಿಗೆ ಅಷ್ಟೊಂದು ಬೆಲೆ ಕೊಡ್ತಾರಮ್ಮ. ನೀನು ಹೇಳೋದು ನಿಜ ಕಣಮ್ಮ. ವೀರು ನನ್ನ ಮಾತನ್ನು ಕೇಳೋದು ಎಷ್ಟು ನಿಜನೋ, ಅವನು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಗೌರವನ ಅವನ ಮನಸ್ಸಿಗೆ ವಿರುದ್ಧವಾಗಿ ನಾನು ಬಳಸ್ಕೋಬಾರ್ದು ಅನ್ನೋದು ಅಷ್ಟೇ ಸತ್ಯ. ವೀರು ನನ್ನ ಮಗಳನ್ನು ಮದುವೆ ಆಗಿ ಹೋದಾಗ ಎಷ್ಟೋ ವರ್ಷಗಳ ಕಾಲ ನನಗೆ ಅವನ ಮೇಲಿನ ಸಿಟ್ಟು ಹೋಗೇ ಇರಲಿಲ್ಲ. ಅದು ಸಹಜನೂ ತಾನೆ. ನಾವಷ್ಟು ಪ್ರೀತಿಯಿಂದ ಸಾಕಿದ ಮಗಳು ಹೇಳ್ದೆ ಕೇಳ್ದೆ ಯಾರನ್ನೋ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಹೊರಟೋದ್ಲು ಅಂತಂದ್ರೆ ಮನಸ್ಸಿಗೆ ಎಷ್ಟು ನೋವಾಗುತ್ತಲ್ವಾ. ಆ ನೋವು ಅನುಭವಿಸಿದವ್ರಿಗೆ ಗೊತ್ತು. ವೀರುನು ಈಗ ಅದೇ ಪರಿಸ್ಥಿತಿಲಿದ್ದಾನೆ. ಇಷ್ಟು ವರ್ಷ ಮುದ್ದಾಗಿ ಸಾಕಿದ ಶ್ರಾವಣಿ ಹೇಳ್ದೆ ಕೇಳ್ದೆ ಸುಬ್ಬನ ಮದುವೆ ಮಾಡ್ಕೊಂಡ್ಬಿಟ್ಲಲ್ಲ, ಅವನ ಮನಸ್ಸಿಗೆ ಎಂಥ ಆಘಾತವಾಗಿರ್ಬೇಕು. ಬದಲಾಯಿಸ್ಕೋಬೇಕು. ಹಾಗಂತ ಅವನು ತನ್ನ ಮನಸ್ಸಿಗೆ ಬೇಕಾದ ಹಾಗೆ ನಿರ್ಧಾರಗಳನ್ನು ತಗೊಳ್ಳೋದಿಕ್ಕೆ ನಾನು ಬಿಡೋದಿಲ್ಲ. ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ನೀನೇ ನೋಡಿದ್ಯಲ್ಲ ಸುಬ್ಬು ವಿಷಯದಲ್ಲಿ ಅವನು ತನ್ನ ನಿರ್ಧಾರಗಳನ್ನು ಹೇಗೆ ಬದಲಾಯಿಸ್ಕೊಂಡ ಅಂತ. ಇದು ಹೀಗೆ ಮುಂದುವರಿಯುತ್ತೆ. ಕಾಲ ಕೂಡ ಬರಬೇಕು ಅಷ್ಟೆ.